ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ಈ ವಿಡಿಯೋದ ವಿಚಾರ ಇಷ್ಟೇ. ಏನು ಸಾಕಷ್ಟು ದಿನಗಳಿಂದ ಸಾರಿಗೆ ಇಲಾಖೆಯಲ್ಲಿ ಬಹುದೊಡ್ಡ ವೈಫಲ್ಯ ಅಂತ ಹೇಳಿದ್ರೆ, ಏನು ಟ್ಯಾಕ್ಸಿಗಳನ್ನು ಇಟ್ಕೊಂಡಿರೋಂಥವ್ರು, ಟೂರಿಸ್ಟ್ ವಾಹನಗಳನ್ನು ಇಟ್ಕೊಂಡಿರೋಂತಹ ಚಾಲಕ ಮಾಲೀಕರುಗಳಿಗೆ ಈ VLTD DEPB ಅಂದರೆ GPS ಮತ್ತು ಪ್ಯಾನಿಕ್ ಬಟನ್ನ ಅವ್ಯವಸ್ಥೆ ದಿನೇ ದಿನೇ ಹೆಚ್ಚಾಗ್ತದೆ ಹೊರತು ಯಾವುದೇ ರೀತಿಯಾದಂತಹ ಚಾಲಕರು ಮತ್ತು ಮಾಲೀಕರು ಕೊಡುವಂಥ ಹಣಕ್ಕೆ ತಕ್ಕಂತೆ ಕೆಲಸ ಆಗದೇ ಇರೋ ರೀತಿಯಲ್ಲಿ ಈ ಕೆಲವು ಮುಟ್ಟಾಳ ಅಯೋಗ್ಯ ಅಧಿಕಾರಿಗಳು ಅವರ ಲಾಭಕ್ಕಾಗಿ ಟೆಂಡರ್ ಮಾಡುವಂಥ ಸಂದರ್ಭಗಳಲ್ಲಿ ಅವರು ಬೇಕಾಗಿರುವಂಥ ಸಂಸ್ಥೆಗಳಿಗೆ ಕೊಟ್ಟು ಅವ್ರ ಹೆಂಡತಿ ಮಕ್ಕಳಿಗೆ ಈ ಚಾಲಕರು ಮಾಲೀಕರು ಕೊಡುವಂಥ ಹಣದಲ್ಲಿ ಊಟ ಹಾಕುವಂಥ ವ್ಯವಸ್ಥೆಗೆ ತಗೊಂಡು ಬಂದು ನಿಲ್ಲಿಸಿ, ಇವತ್ತು ಅದೇ ರೀತಿ ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿದ್ದಾರೆ, ಚಾಲಕರು ಮಾಲೀಕರ ಹೆಂಡತಿ ಮಕ್ಕಳು ಬೀದಿಗೆ ಬಂದು ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ತಂದು ನಿಲ್ಲಿಸುವಂಥ ಇಂಥ ವ್ಯವಸ್ಥೆನ ಸಾರಿಗೆ ಇಲಾಖೆ ತಂದು ನೂರಾರು ಕೋಟಿ ಲೂಟಿ ಮಾಡೋದು ಅಲ್ಲದೆ ಚಾಲಕರ ಮಾಲೀಕರ ಬದುಕನ್ನು ಕಿತ್ಕೊಳ್ತಾ ಇದೆ. ಸಾರಿಗೆ ಆಯುಕ್ತರು ದಯಮಾಡಿ ಅರ್ಥ ಮಾಡ್ಕೋಬೇಕು. ತಾವು ಬಂದು 1 ತಿಂಗಳು 2 ತಿಂಗಳಾಗಿದೆ. ಈಗ ನಾನು ಆಗಲೇ ಕಳೆದ ತಿಂಗಳೇ ತಮ್ಮ ಗಮನಕ್ಕೆ ಕೂಡ ತಂದಿದ್ದೇನೆ. ಆದರೂ ಕೂಡ ದಿನೇ ದಿನೇ ನಿಮ್ಮ ಈ VLTD ಪ್ಯಾನಿಕ್ ಬಟನ್ನ ಅವ್ಯವಸ್ಥೆ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಅಂತೂ ಆಗ್ತಿಲ್ಲ ಸ್ವಾಮಿ. ಬೆಳಗ್ಗೆ ಎದ್ದರೆ ಸರ್ವರ್ ಇರಲ್ಲ, ಅಥವಾ ಲಾಗಿನ್ ಆಗ್ತಿರಲ್ಲ, ಅಥವಾ ಇನ್ಸ್ಟಾಲ್ ಮಾಡಿರೋಂಥ ಡಿವೈಸ್ಗಳು ಆ್ಯಕ್ಟಿವೇಟ್ ಆಗಲ್ಲ, ಅಥವಾ ಪ್ರತಿ ವರ್ಷ ಏನು ತಾವೇನು ರಿನ್ಯೂವಲ್ ರೀಚಾರ್ಜ್ ಅಂತ ಮಾಡ್ಕೊಂಡಿದ್ರೆ ಅದನ್ನು ಮಾಡೋದು ಕೂಡ ಅದು ಕೂಡ ಸರಿಯಾದ ಸಮಯಕ್ಕೆ ಆಗ್ತಾಯಿಲ್ಲ. ಒಂದೊಂದು ಗಾಡಿ FC ಆಗಲಿಕ್ಕೆ 15 ದಿವಸ, 1 ತಿಂಗಳು, 1.5 ತಿಂಗಳು, 2 ತಿಂಗಳು ಆಗ್ತಿದೆ ಸ್ವಾಮಿ. ಈ ಅವ್ಯವಸ್ಥೆಯನ್ನು ಯಾಕೆ ತಂದು ನಮ್ಮ ಚಾಲಕರ ಮಾಲೀಕರಿಗೆ ತೊಂದರೆ ಕೊಡ್ತಾ ಇದ್ದೀರಾ? ದಯಮಾಡಿ ಅರ್ಥ ಮಾಡ್ಕೋಬೇಕು. ಇದರಲ್ಲಿ ನಾನು ಮಾನ್ಯ ಸಾರಿಗೆ ಮಂತ್ರಿಗಳು ನೂತನವಾಗಿ ಆಯ್ಕೆ ಆಗಿರುವಂಥ ತಮಗೂ ಕೂಡ ಮನವಿ ಮಾಡ್ಕೊಳ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ಕೊಳ್ತೀನಿ. ಇಂಥ ಅವ್ಯವಸ್ಥೆ, ಇಂಥ ದರಿದ್ರ ವ್ಯವಸ್ಥೆಗಳನ್ನು ತಂದು ಚಾಲಕರ ಮಾಲೀಕರನ್ನ ಅವ್ರ ಕುಟುಂಬಗಳನ್ನ ಬೀದಿಗೆ ತರಬೇಡಿ ಸ್ವಾಮಿ. ಮೊದಲೇ ದುಡಿಮೆ ಇಲ್ಲ, ನೂರಾರು ಥರ ನಿಮ್ಮ ಇಲಾಖೆಯಿಂದ ಸಮಸ್ಯೆಗಳು ಅನುಭವಿಸ್ತಾ ಇದ್ದಾರೆ. ಇದರಲ್ಲಿ ನಿಮ್ಮ ಈ ಹೇಳ್ದಲ್ಲ, ಈ ಟೆಂಡರ್ ಅಕ್ರಮ ಮಾಡಿ ಇವರೆಲ್ಲ ಲೂಟಿ ಮಾಡಿದ್ದಾರೆ ನಿಮ್ಮ ಅವಿವೇಕಿ ಅಧಿಕಾರಿಗಳು. ಫಸ್ಟು ಅವ್ರ ಮೇಲೆ ತನಿಖೆ ಮಾಡೋಂಥ ಕೆಲಸ ಮಾಡಿ. ಈ ರೀತಿ ಅವ್ಯವಸ್ಥೆಯನ್ನು ತಂದು ಯಾಕೆ ಲಕ್ಷಾಂತರ ಜನ ಚಾಲಕರು ಮಾಲೀಕರು ನಿಮ್ಮ ಸರ್ಕಾರಕ್ಕೆ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿದಿನ ತೆರಿಗೆ ಕಟ್ತಾ ಇದ್ದಾರೆ ಸ್ವಾಮಿ. ಡೀಸೆಲ್ ಹಾಕೋದಿರ್ಬೋದು, CNG ಇರ್ಬೋದು, ಪೆಟ್ರೋಲ್ ಹಾಕೋದಿರ್ಬೋದು, ನೀವು ಹಾಕೋದು ದಂಡಗಳಿರ್ಬೋದು, ಟ್ಯಾಕ್ಸ್ ಇರ್ಬೋದು, FC ಮಾಡೋದಿರ್ಬೋದು, ರಿನ್ಯೂವಲು, ಪರ್ಮಿಟು, ಅದರಲ್ಲಿ GPS ಪ್ಯಾನಿಕ್ ಬಟನು, ಸ್ಪೀಡ್ ಗವರ್ನರು, ಆಮೇಲೆ ಸ್ಪೆಷಲ್ ಅಪ್ರೂವಲ್ಲು, ಇಂಟ್ರೆಸ್ಟೆಡ್ ಪರ್ಮಿಟ್ಗಳು, ಎಲ್ಲ ರೀತಿಯಲ್ಲೂ ನಿಮ್ಮ ಸರ್ಕಾರಕ್ಕೆ ಆದಾಯ ತುಂಬ್ತಾ ಇದ್ದೀವಿ. ಆದರೆ ಒಟ್ಟಾರೆಯಾಗಿ ನಮ್ಮ ಸಾರಿಗೆ ವ್ಯವಸ್ಥೆಯಲ್ಲಿ ಬದುಕುವಂಥವ್ರನ್ನ ನೀವು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಾ ಇಲ್ಲ. ಯಾಕೆ ಈ ವ್ಯವಸ್ಥೆ? ನಾಚಿಕೆ ಆಗಬೇಕು ನಿಮ್ಮ ಇಲಾಖೆಗೆ. ನಾಚಿಕೆ ಮಾನ ಮರ್ಯಾದೆ ಮೂರೂ ಬಿಟ್ಬಿಟ್ಟಿದ್ದಾರೆ ನಿಮ್ಮ ಸಾರಿಗೆ ಇಲಾಖೆಯವರು. ಮಾನ್ಯ ಮಂತ್ರಿಗಳು ದಯಮಾಡಿ ತಾವು ಕೂಡ ಕಳೆದ ತಿಂಗಳು ಹೋಗಿ ಇಂಥ ಈ ಅವ್ಯವಸ್ಥೆನ ನೋಡಿ ಕೆಲವೊಂದಿಷ್ಟು ಅಧಿಕಾರಿಗಳಿಗೆ ತರಾಟೆ ತಗೊಂಡಿದ್ದು ಕೂಡ ಸಾಮಾಜಿಕ ಜಾಲತಾಣದಿಂದ ನಾನು ಹಂಚ್ಕೊಂಡಿದ್ದೀನಿ. ತಮಗೂ ಕೂಡ ಇದರ ಅರಿವಿದೆ. ದಯಮಾಡಿ ಕೂಡಲೇ ಇದನ್ನು ಸರಿ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ನಾನು ಸಜ್ಜಾಗಬೇಕಾಗ್ತದೆ. ನಾಳೆ ಅಥವಾ ನಾಳಿದ್ದು ಖಂಡಿತ ಯಾವುದೋ ಒಂದು ಕಚೇರಿಗೆ ನಾನು ಖಂಡಿತ ಮುತ್ತಿಗೆ ಹಾಕ್ತೀನಿ. FC ಮಾಡಲಿಕ್ಕಂತೂ ಬಿಡೋದಿಲ್ಲ. ಖಂಡಿತ ನೀವೇನೇ ಕ್ರಮ ತಗೊಂಡ್ರು ನಾನು ಅದಕ್ಕೆ ಬದ್ಧವಾಗಿದ್ದೀನಿ. ನಾನಂತೂ ಬಿಡೋ ಮಾತೇ ಇಲ್ಲ. ಯಾಕೆಂದರೆ ನನ್ನ ಹತ್ರನೇ ಉದಾಹರಣೆ ದಾಖಲೆಗಳಿದೆ. ನನ್ನ ಹತ್ರ 10 ರಿಂದ 12 ಗಾಡಿ ಇದೆ. ನನ್ನ ಸದಸ್ಯರುಗಳ ಗಾಡಿಗಳೇ 10 ದಿವಸ 15 ದಿವಸ ಆಗಿದೆ, ಇವತ್ತರೆಗೂ ಅಪ್ರೂವಲ್ ಆಗ್ತಿಲ್ಲ. ಇಂಥ ವ್ಯವಸ್ಥೆ ಯಾಕೆ ತಂದಿರಾ ಸ್ವಾಮಿ? ನೀವು ಟೆಂಡರ್ ಕೊಡ್ತೀರಾ ಅಂತ ಹೇಳಿದ್ರೆ ಅವ್ನು ಟೆಂಡರ್ದಾರ ಜವಾಬ್ದಾರಿ ಆಗಿರ್ತದೆ. ಅವನು ಸರಿಯಾದ ಕಾರ್ಯನಿರ್ವಹಣೆ ಸರಿಯಾದ ಸಮಯಕ್ಕೆ ಮಾಡೋವಂಥದ್ದು ಅವನು ಜವಾಬ್ದಾರಿ ಆಗಿರ್ತದೆ. ಅಂಥ ಯೋಗ್ಯತೆ ಇಲ್ಲದವ್ರಿಗೆ ಟೆಂಡರ್ ಯಾಕೆ ಕೊಡ್ತೀರಾ? ಈ ಹಿಂದೆ ಟೆಂಡರ್ ಮಾಡಿ ಅಕ್ರಮ ಮಾಡಿ ಎಲ್ಲ ಮಾಡ್ಕೊಂಡಿದ್ರು. ಹಳೆಯ ಸಚಿವರಿಗೆ ನಾನು ದೂರನ್ನು ಕೊಟ್ಟು ಟೆಂಡರನ್ನು ಮರು ಟೆಂಡರ್ ಮಾಡಿಸಿದೆ. ಹೊಸ ಟೆಂಡರ್ ಕೊಟ್ಟಿದ್ರೆ ಮತ್ತೆ ಅದೇ ವ್ಯವಸ್ಥೆ ಆದರೆ ಯಾಕೆ ಈ ರೀತಿ ಮಾಡ್ತೀರಾ? ಗಾಡಿ ತೊಗೊಂಡ್ರು ದಿನ ಅವನು ದುಡಿಮೆ ಮಾಡಿದ್ರೆ ಸ್ವಾಮಿ ಅವ್ನು ಲೋನ್ ಕಟ್ಟೋಕ್ಕಾಗೋದು, ಅವ್ನ ಹೆಂಡತಿ ಮಕ್ಕಳನ್ನ ಸಂಸಾರ ಸಾಕೋಕ್ಕಾಗೋದು, ಅಥವಾ ಅವನ ಬದುಕನ್ನು ಕಟ್ಟಲಿಕ್ಕಾಗೋದು, ಅಥವಾ ಬೇರೆ ರಾಜ್ಯಗಳಿಗೆ ಬಾಡಿಗೆ ಓಡಲಿಕ್ಕೆ ಸಾಧ್ಯ ಆಗೋದು. ಇಲ್ಲಿ ನೀವು GPS ಪ್ಯಾನಿಕ್ ಬಟನ್ ಅಳವಡಿಕೆ ಮಾಡಿ FCನೇ ಆಗಲಿಲ್ಲ ಅಂತ ಹೇಳಿದ್ರೆ ಅವ್ನ ಜೀವನ ಹೆಂಗೆ ಮಾಡ್ತಾನೆ? ಈ ಮುಟ್ಟಾಳರಿಗೆ, ಅಯೋಗ್ಯರಿಗೆ, ಭ್ರಷ್ಟಾಚಾರ ಮಾಡೋರಿಗೆ ಬಂದು ಸೇರ್ತಾ ಇರ್ತದೆ. ಅವ್ರು ಬಂದು ಅವ್ರ ಮನೆಗೆ ಅದು ಹೇಳ್ದಲ್ಲ, ಅವ್ರ ಹೆಂಡತಿ ಮಕ್ಕಳು ಊಟಕ್ಕಾದರೆ ಸಾಕು, ಯಾವ ಹೆಂಗನ ಆಗೋಗ್ಲಿ ಅನ್ನೋ ವ್ಯವಸ್ಥೆ ನೀವು ತಂದಿದ್ದೀರಾ. ದಯವಿಟ್ಟು ಇದನ್ನು ಕೂಡಲೇ ಸಾರಿಗೆ ಆಯುಕ್ತರು ಗಮನಕ್ಕೆ ತಗೋಬೇಕು. ಸಾರಿಗೆ ಸಚಿವರು ಕೂಡ ಅದೇ ರೀತಿ ಮುಖ್ಯಮಂತ್ರಿಗಳನ್ನ ನಾನು ಕೇಳ್ಕೊಳ್ತೀನಿ. ಇಂಥ ಅವ್ಯವಸ್ಥೆ ಆಗುವಂಥ ಯೋಜನೆಗಳನ್ನ ದಯವಿಟ್ಟು ಜಾರಿಗೆ ತರಬೇಡಿ ಸ್ವಾಮಿ. ತಂದರೆ ನಾವು ಕೊಟ್ಟಿರೋ ಹಣಕ್ಕೆ ತಕ್ಕಂಗೆ ನಮಗೆ ವ್ಯವಸ್ಥೆ ಸರಿಯಾದ ನಿಟ್ಟಿನಲ್ಲಿ ಮಾಡಿಕೊಡುವಂಥ ಕೆಲಸ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ದಿನ ಬೆಳಗಾದರೆ ಇದೇ ಸಮಸ್ಯೆ ಆದರೆ ನಾವೆಲ್ಲರಿ ಬದುಕೋದು? ವೈಟ್ ಬೋರ್ಡ್ನವ್ರಿಗೆ ಯಾವುದೇ ಸಮಸ್ಯೆಗಳಿಲ್ಲ, ಯೆಲ್ಲೋ ಬೋರ್ಡ್ನವ್ರಿಗೆ ಬೆಳಗ್ಗೆ ಎದ್ದರೆ ಹೊಸ ಯೋಜನೆಗಳು, ಎಲ್ಲ ರೀತಿಯ ಯೋಜನೆಗಳು ತಂದು ನಮ್ಮ ತಲೆ ಮೇಲೆ ಹಾಕ್ತೀರಾ. ನಾವೆಲ್ಲ ಓದ್ಕೊಂಡು ಆ ಭಾರನ ತಿರುಗಬೇಕು ನಿಮ್ಮ ಹಿಂದೆಗಡೆ. ಅದು ಸರಿಯಾದ ನಿಟ್ಟಿನಲ್ಲಿ ಸರಿಯಾದ ಸಮಯಕ್ಕೆ ಮಾಡಿಕೊಡ್ತೀರಾ? ಅದೂ ಇಲ್ಲ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ಸಾರಿಗೆ ಆಯುಕ್ತರಿಗೆ ನಾನು ಈ ವಿಡಿಯೋ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಖಂಡಿತ ನಾಳೆ ನಾಳಿದ್ರಲ್ಲಿ ಈ ವಿಡಿಯೋ ನಿಮ್ಗೆ ತಲುಪಿಸ್ತೀನಿ. ಮಾನ್ಯ ಸಾರಿಗೆ ಮಂತ್ರಿಗಳು, ಮುಖ್ಯಮಂತ್ರಿಗಳಿಗೂ ನಾನು ವಿಡಿಯೋ ತಲುಪಿಸ್ತೀನಿ. ನಾಳೆ ಅಥವಾ ನಾಳಿದ್ದು ಯಾವುದಾರ ಒಂದು ಕಚೇರಿಗೆ ಮುತ್ತಿಗೆ ಹಾಕ್ತೀನಿ. ನಾನು FC ಮಾಡಲಿಕ್ಕಂತೂ ಬಿಡೋಲ್ಲ ಸ್ವಾಮಿ. ಅದಕ್ಕೂ ಮುಂಚೆ ಈ ವಿಡಿಯೋ ತಮಗೆ ತಲುಪಿದ್ರೆ ಸಂಪೂರ್ಣವಾಗಿ ರಾಜ್ಯದಲ್ಲಿ ಎಷ್ಟು ಡಿವೈಸ್ಗಳು ಕಳೆದ 2 ತಿಂಗಳಿಂದ ಫಿಟ್ ಆಗಿದೆ, ಯಾವ್ದು ಯಾಕೆ ಆಗಿಲ್ಲ ಅನ್ನೋದನ್ನು ಅಪ್ ಟು ಡೇಟ್ ನೀವು ತಗೋಬೇಕು. ಇಲ್ಲ ಅಂತ ಹೇಳಿದ್ರೆ ನಾನು ಖಂಡಿತ ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಂದು RTO ಕಚೇರಿಗೆ ಹೋಗಿ ನಾನೇ ಫೈಲ್ ತೆಗೆಸು,
ಯಾರ್ಯಾರು ಚಾಲಕರಿದ್ದಾರೆ ಅವ್ರದ್ದೆಲ್ಲ ನಿಮ್ಮ ವಿಡಿಯೋಗಳು ಮಾಡೋ ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಇಲಾಖೆಯ ಮಾನ ಮರ್ಯಾದೆ ಕಳೆಯುವಂಥ ಕೆಲಸ ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆ ಕೊಡ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ.